ಅನೇಕರು ತಿಳ್ಕೊಂಡಿದ್ರು ಕಾಂಗ್ರೆಸ್ಸನ್ನು ಹೀನಾಯವಾಗಿ ಬೈತಾರೆ ಅಂತ. ಹಿಂದೂ ಸಮಾಜವೇ ಸಂಘವನ್ನು ಗುರುತಿಸಿ ಸಮಾಜೋತ್ಸವ ಮಾಡಿತಲ್ಲ. ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ಬಹುವಚನ. ಅನೇಕರು ತಿಳ್ಕೊಂಡಿದ್ರು ಕಾಂಗ್ರೆಸ್ಸನ್ನು ಹೀನಾಯವಾಗಿ ಬೈತಾರೆ ಅಂತ. ಆದರೆ ಗುರುಜಿಯವರು ಮಾಡಿದ್ದೆಂಥದ್ದು? ನಮ್ಮದೇ ನಾಲಿಗೆ, ನಮ್ಮದೇ ಹಲ್ಲು. ಕೆಲವೊಮ್ಮೆ ಊಟ ಮಾಡುವಾಗ ನಮ್ಮ ನಾಲಿಗೆಯನ್ನು ನಮ್ಮ ಹಲ್ಲು ಕಚ್ಚುತ್ತದೆ. ಸಿಟ್ಟಿನಿಂದ ಯಾರು ಹಲ್ಲು ಕಿತ್ತು ಬಿಸಾಡುವುದಿಲ್ಲ. ತಪ್ಪಾಗಿದೆ, ನಾವು ನಮ್ಮ ಕೆಲಸ ಮಾಡುವಂಥ ಆ ಹಿನ್ನೆಲೆಯಲ್ಲಿ ಮುಂದೆ ಹೋಯಿತು ಸಮಾಜ. ಮುಂದೆ ಹೋದ ನಂತರ ಬಂದಂತಹ ಅನೇಕ ತುರ್ತು ಪರಿಸ್ಥಿತಿ ಬಂತು. ತುರ್ತು ಪರಿಸ್ಥಿತಿ ಬಂದಾಗ ಎಲ್ಲ ಜೈಲುಗಳಲ್ಲಿ ಇದ್ದದ್ದು ಯಾರು? ಸಂಘದ ಸ್ವಯಂ ಸೇವಕರು. ಮತ್ತು ತಪ್ಪಿ ಯಾರ್ಯಾರನ್ನು ಹಿಡ್ಕೊಂಡು ಬಂದವರು. ಹಾಗಂತ ಯಾರ ಮೇಲೂ ದ್ವೇಷ ಸಾಧಿಸಲಿಲ್ಲ. ಬೆಳೀತಾ ಬೆಳೀತಾ ಇವತ್ತು ಈ ಹಂತಕ್ಕೆ ಬಂದಿದೆ. ಈ ಹಂತಕ್ಕೆ ಬಂದಿದೆ ಅಂತ ಹೇಳುವಾಗ ಆನಂದ ಆಗುವುದು ಯಾವುದಂದರೆ, ಹಿಂದೂ ಸಮಾಜವೇ ಸಂಘವನ್ನು ಗುರುತಿಸಿ ಸಮಾಜೋತ್ಸವ ಮಾಡಿತಲ್ಲ. ಆ ಸಮಾಜೋತ್ಸವ ಯಾವುದಕ್ಕೋಸ್ಕರ ಇರುವುದು? ಸಮಾಜೋತ್ಸವ ಸಂಭ್ರಮಿಸಲಿಕ್ಕಲ್ಲ. ಸಂಘಕ್ಕೆ 100 ವರ್ಷ ಆದಾಗ ಸಂಘ ಏನು ಮಾಡ್ತದೆ ಅಂತ ಪ್ರಶ್ನೆ ಕೇಳಿದಾಗ ಮತ್ತೆ ಅದೇ ಕಥೆ ಹೇಳಿದ್ದು. ನಾವು ರೂಟ್ ಮಾರ್ಚ್ ಮಾಡುತ್ತೇವೆ, ಆಮೇಲೆ ತರುಣರನ್ನು ಸೇರಿಸ್ತೇವೆ, ಅದಾದಮೇಲೆ ಸದ್ಭಾವನಾ ಗೋಷ್ಠಿಗಳನ್ನು ಮಾಡುತ್ತೇವೆ, ನಮ್ಮ ಕೆಲಸವನ್ನು ಹಾಗೆ ಮುಂದುವರಿಸ್ತೇವೆ ಅಂತ. ಆದರೆ ಸಮಾಜಕ್ಕನ್ನಿಸಿತು ಇಂಥ ಸಂಘಟನೆ ಹೀಗಿರುವಾಗ ಸಮಾಜದಲ್ಲಿ ಬರೇ ಸಂಘ ಅಲ್ಲ, ಅನೇಕ ಜನ ಸಜ್ಜನರಿದ್ದಾರೆ. ಎಲ್ಲ ಸಜ್ಜನರನ್ನು ಸೇರಿಸಿ ನಾವು ಒಟ್ಟಾಗಿ ಮುಂದೆ ಹೋದರೆ ಆಗುವುದಿಲ್ವಾ? ಆಗುವುದು ಒಳ್ಳೆಯದಲ್ವ ಅಂತ ಅನ್ನಿಸಿತು. ಅದಕ್ಕೋಸ್ಕರ ಸಮಾಜವೇ ಇಂಥ ಕಾರ್ಯಕ್ರಮಗಳನ್ನು ಜರುಗಿಸುವ ನಿರ್ಣಯ ಮಾಡಿತು. ಈಗ ತಾನೇ ಉಲ್ಲೇಖ ಮಾಡಿದ ಹಾಗೆ ಎಲ್ಲ ಕಡೆ ಕಾರ್ಯಕ್ರಮಗಳು ಅತ್ಯಂತ ಚೆನ್ನಾಗಿ ನಡೆಯಿತು. ಈಗ ಕೇವಲ ಈ ಕಾರ್ಯಕ್ರಮ ಮಾಡೋದರಲ್ಲಿ ಸಮಾಧಾನ ಪಟ್ಟರೆ ಸಾಕಾಗೋದಿಲ್ಲ. ಏನಾದ್ರು ಸಂಕಲ್ಪ ಮಾಡಬೇಕಲ್ಲ. ಆ ಸಂಕಲ್ಪ ಏನು? ಆ ಸಂಕಲ್ಪ ಏನಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಜೀವನ ಮೌಲ್ಯಗಳು ಎಲ್ಲೆಲ್ಲಿ ಸಿಗುತ್ತದೆ ಅಲ್ಲಿಂದೆಲ್ಲ ಪಡಿಬೇಕು ಅಂತ ಹೇಳೋದರ ಜೊತೆಗೆ ತುಂಬ ದುಃಖ ಆಗುತ್ತದೆ. ಇವತ್ತು ಈ ದೇಶ, ನಮ್ಮಲ್ಲಿ ಒಂದು ವಿವಾಹ ಎಂಬ ಒಂದು ಅದ್ಭುತವಾದಂಥ ಒಂದು ಸಂಸ್ಕಾರ ಕೊಡುವಂಥ ಒಂದು ವ್ಯವಸ್ಥೆ ಇತ್ತಲ್ಲ. ಆ ವಿವಾಹ ಸಂಸ್ಕಾರದಲ್ಲಿ ವಧೂವರರ ಅಪ್ಪ ಅಮ್ಮ ಕೂತ್ಕೊಂಡು ಸಂಕಲ್ಪ ಮಾಡುವಾಗ ಏನು ಹೇಳ್ತಾ ಇದ್ರು? ಈ ಮದುವೆ ಯಾಕೆ? ಧರ್ಮ ಪ್ರಜಾ ಸಿದ್ಧಾರ್ಥಂ, ಧರ್ಮದ ರಕ್ಷಣೆ ಆಗಬೇಕು, ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಅಂತ. ನಮ್ಮ ಈಗಿನ ತರುಣರಿಗೆ ಮಕ್ಕಳೇ ಬೇಡ ಅಂತ ಹೇಳುವ ಸ್ಥಿತಿ ಬಂದಿದೆಯಲ್ಲ. ಹಾಗಾಗಿ ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ ಮಾಡಬೇಕು? ಮಕ್ಕಳು ಬೇಕು ಅಂತ ಸಂಕಲ್ಪ ಮಾಡಬೇಕು. ಆ ಮಕ್ಕಳು ಅಂತ ಹೇಳಿದಾಗ ಎಷ್ಟು ಅಂತ ಕೆಲವೊಮ್ಮೆ ಬರಬಹುದು. ಋಗ್ವೇದದ ಮಂತ್ರ ಕೇಳಿದರೆ ಕೆಲವರ ಎದೆ ಹೊಡೆದು ಹೋದೀತು. ದಶಾಸ್ಯಾಂ ಪುತ್ರಾನಾಧೇಹಿ ಪತಿಂ ಏಕಾದಶಂ ಕೃತಿ. ಬಿಡಿ, ಹಿರಿಯರು ನಮಸ್ಕಾರ ಮಾಡುವಾಗ ಹೇಳ್ತಾ ಇದ್ರು ಅಷ್ಟಪುತ್ರ ಸೌಭಾಗ್ಯವತಿ ಭೋ ಅಂತ. ಅದೂ ಬೇಡ. ಆದರೆ ನಮ್ಮ ಮಂತ್ರದಲ್ಲಿ ಹೇಳ್ತಾರಲ್ಲ, ಆಶೀರ್ವಚನ ಮಾಡಬೇಕಾದ್ರೆ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಅಂತ. ಈ ಬಹು ಎಂಬ ಶಬ್ದಕ್ಕೆ ಜಗತ್ತಿನಲ್ಲಿ ಸಂಸ್ಕೃತದಲ್ಲಿ ಮಾತ್ರ ಒಂದು ವಿಶೇಷ ಅರ್ಥ ಇರುವಂಥದ್ದು. ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ಬಹುವಚನ. ಅಪವಾದ ಸಂಸ್ಕೃತದಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ದ್ವಿವಚನ. ಬಹು ಆಗಬೇಕು ಅಂತಿದ್ರೆ ಆಶೀರ್ವಾದ ಮಾಡಿದ ನಂತರ ವಿದ್ವಾಂಸರು ಹೇಳ್ತಾರೆ, ಸ್ವಸ್ತಿ ಮಂತ್ರಾರ್ಥ ಸತ್ಯ ಸಫಲ ಸಂತು ಅಂತ. ಈ ಸತ್ಯ ಸಫಲ ಆಗಬೇಕು ಅಂತಿದ್ರೆ ಕನಿಷ್ಠ 3 ಮಕ್ಕಳಾಗಬೇಕು, ಇಲ್ಲದ್ರೆ ಆಶೀರ್ವಾದಕ್ಕೆ ಗೌರವ ತಪ್ಪುತ್ತದೆ. ಇದರ ಬಗ್ಗೆ ಯೋಚನೆ ಮಾಡಬೇಕು ಬೇಡ? ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ಮುಂದೆ ಏನಾಗಬೇಕು? ಒಂದು ವಂಶ ನಿರ್ವಂಶವಾಗಿ ಮುಂದೆ ಹೋಗಬೇಕು ಅಂತಿದ್ರೆ ಫರ್ಟಿಲಿಟಿ ರೇಟ್ ಇವತ್ತು ಕಣ್ಣು ಹುಡುಕಿದ್ದಾರೆ 2.1 ಅಂತ ಹೇಳಿದ್ದಾರೆ. ಈ 0.1 ಮಗು ಸಿಕ್ಕುವುದಿಲ್ಲ. 2ಕ್ಕಿಂತ ಹೆಚ್ಚಾಗಬೇಕಾದ್ರೆ ಕನಿಷ್ಠ 3 ಆಗಬೇಕು ಹೇಳಿದ್ದಾರಲ್ಲ. ಇದನ್ನೆಲ್ಲ ಅಧ್ಯಯನ ಮಾಡಿ ಕೂತ್ಕೊಂಡು ನಾವು ವಿದ್ಯಾವಂತರಾಗಿದ್ದೇವೆ. ಈ ವಿದ್ಯಾವಂತರ ಕೂತ್ಕೊಂಡು ಚರ್ಚೆ ಮಾಡಬೇಕು ಬೇಡ? ಮಾಡಬೇಕಾದ ಕಾಲ ಸನ್ನಿಹಿತ ಆಗಿದೆ. ಅದಕ್ಕೋಸ್ಕರ ಸಂಕಲ್ಪ ಮಾಡಬೇಕು. ಅದಾದಮೇಲೆ ಈ ದೇಶದಲ್ಲಿ ಇದಿಷ್ಟೆಲ್ಲ ಮಾಡಬೇಕಾದ್ರೆ ಕಣ್ಣ ಮುಂದೆ ಒಂದು ಭಾವನೆ ಇದೆ. ಸಂಸ್ಕಾರಗಳು ಅರಳಬೇಕು. ಸಂಸ್ಕಾರಗಳು ಅರಳಬೇಕಾದ್ರೆ ಎಲ್ಲಿ ಅರಳಿಸಬೇಕು? ಅರಳಿಸುವಂಥ ಕೇಂದ್ರಗಳು 4 ಉಂಟು. ಮೊದಲನೆಯದು ನನ್ನ ಮನೆ, ಎರಡನೆಯದ್ದು ನನ್ನ ವಿದ್ಯಾಲಯ, ಮೂರನೆಯದ್ದು ನಮ್ಮ ಮಠ ಮಂದಿರಗಳು, ದೇವಾಲಯಗಳು, ಸಾಧು ಸಂತರ ಕೇಂದ್ರಗಳು, ನಾಲ್ಕನೆಯದ್ದು ನಮ್ಮ ಸಮಗ್ರ ಸಮಾಜ. ಈ 4 ಕಡೆಗಳಲ್ಲಿಯೂ ಸುಸಂಸ್ಕೃತವಾದಂಥ ಸಂಸ್ಕಾರ ಕೊಡುವಂಥ ಒಂದು ವ್ಯವಸ್ಥೆಯ ಬಗ್ಗೆ ನಮ್ಮ ಕಡೆಯಿಂದ ಪ್ರಯತ್ನ ಆಗಬೇಕು ಬೇಡ? ಮೊದಲ ಪ್ರಯತ್ನ ನನ್ನ ಮನೆಯಿಂದ ಪ್ರಾರಂಭ ಮಾಡಬಹುದೇ? ನನ್ನ ಮನೆ ಅಂದರೆ ನನ್ನ ಕುಟುಂಬ. ನನ್ನ ಕುಟುಂಬದಲ್ಲಿ ಎಷ್ಟು ಜನ ಇದ್ದೇವೆ ನಾವು?
ಎಷ್ಟು ಜನ ಇದ್ದರು? ನಮ್ಮ ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿನಿತ್ಯ ಒಟ್ಟು ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡುವಂಥದ್ದು ಇತ್ತು. ಇವತ್ತು ಎಷ್ಟು ಮನೆಯಲ್ಲಿದೆ? ಕೊನೆ ಪಕ್ಷ ಯಾರಿಗೂ ಪುರುಸೊತ್ತಿಲ್ಲ, ಸಮಯ ಇಲ್ಲ. ಇರಲಿ, ಎಲ್ಲವನ್ನು ಸ್ವೀಕಾರ ಮಾಡುವ, ಆದರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ಬೋದಾ? ವಾರದಲ್ಲಿ ಒಂದು ದಿವಸ 15 ನಿಮಿಷ, ವಾರದಲ್ಲಿ ಒಂದು ದಿವಸ 15 ನಿಮಿಷ ನನ್ನ ಮನೆಯ ಸಂಸ್ಕಾರವನ್ನು ಉಳಿಸಲಿಕ್ಕೋಸ್ಕರ ತೆಗೆದಿಡಬಹುದಾ? ಎಲ್ಲರೂ ಕೂತು ನಿರ್ಣಯ ಮಾಡಬೇಕು. ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಇರಬೇಕು ಮನೆಯವರು. ಮನೆಯ ತೊಟ್ಟಿಲ ಮಗು ಇದ್ದರೆ ಅದನ್ನು ತೊಡೆಯ ಮೇಲೆ ಕೂತುಕೊಳ್ಳಿಸಿ ಒಟ್ಟಿಗೆ ಕೂತ್ಕೊಳ್ಬೇಕು. ಕೂತ್ಕೊಂಡು 15 ನಿಮಿಷದಲ್ಲಿ ಮಾಡಬೇಕಾದ್ದು 3 ಕೆಲಸಗಳು. ಮೊದಲನೆಯದ್ದು, ಕಣ್ಣು ಮುಚ್ಚಿ 3 ಬಾರಿ ಓಂಕಾರ ಹೇಳಬೇಕು. 3 ಓಂಕಾರಗಳು ಸಾಕು. ಆ ಓಂಕಾರದಲ್ಲಿ 3 ಅಕ್ಷರಗಳುಂಟು, ಅಕಾರ, ಉಕಾರ, ಮಕಾರ. ಆ ಅಂತ ಹೇಳಿದಾಗ ನನ್ನ ಕೈಕಾಲುಗಳಲ್ಲಿ ಸ್ಪಂದನ, ಊ ಅಂತ ಹೇಳಿದಾಗ ನನ್ನ ದೇಹದಲ್ಲಿ ಸ್ಪಂದನ, ಮೂ ಅಂತ ಹೇಳಿದಾಗ ಮಸ್ತಿಷ್ಕದಲ್ಲಿ. ಒಂದು ಓಂಕಾರ ಹೇಳುವಾಗ ಇಡೀ ದೇಹದಲ್ಲಿ ಸ್ವಲ್ಪ ಅಲುಗಾಟ ಶುರು ಆಗ್ತದೆ. 3 ಓಂಕಾರ ಹೇಳಿದ ನಂತರ 3 ಓಂಕಾರ ಹೇಳಲಿಕ್ಕೆ 2 ನಿಮಿಷ ಸಾಕು. ಆ 2 ನಿಮಿಷ ಮುಗಿದ ನಂತರ ಒಂದು 15-20 ಸೆಕೆಂಡ್ ಶಾಂತವಾಗಿರೋದು. ಅದಾದಮೇಲೆ ಇವತ್ತು ನಮ್ಮ ಶೋಭಾಯಾತ್ರೆಯಲ್ಲಿ ಎಷ್ಟು ಜನ ಭಜನೆ ಹೇಳ್ತಾ ಕುಣಿದ್ರು, ಆನಂದ ಆಯಿತು. ಆದರೆ ಈ ಕುಣಿಯುವುದು ಬೇಡ, ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು 15 ನಿಮಿಷ ಭಜನೆ ಮಾಡಬಹುದಾ? ಮಾಡಬಹುದು ಅಂದಿದ್ರೆ ಪಾಸಾಗಲಿಕ್ಕಿಲ್ಲ. ಮಾಡುತ್ತೇವೆ ಅಂತ ಹೇಳಿದರೂ ಆಗೋದಿಲ್ಲ. ನನ್ನ ಮನೆಯಲ್ಲಿ ನಾನು ಮಾಡುತ್ತೇನೆ ಅಂತ ಹೇಳಿದರೆ ಮಾತ್ರ ಆಗೋದು. ಭಾಷಣಗಳಿಂದ ಆಗಲಿಕ್ಕಿಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.